ಇನ್ಫೋವರ್ಡ್ ಚಾನಲ್‌ಗೆ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಗತ್ಯ ಇರೋರಿಗೆ ಶೇರ್ ಮಾಡಿ. ಮೇ ತಿಂಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉತ್ತರ ಸಹಿತ ಪ್ರಶ್ನೆಗಳ 3ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಪ್ರಶ್ನೆ: ಇತ್ತೀಚೆಗೆ 2023-24ರಲ್ಲಿ ಯಾವ ದೇಶವು ಭಾರತದ 3ನೇ ಅತಿ ದೊಡ್ಡ ರಫ್ತು ತಾಣವಾಗಿ ಹೊರಹೊಮ್ಮಿತು? ಉತ್ತರಗಳು: ನೆದರ್ಲ್ಯಾಂಡ್ಸ್, ಮೆಕ್ಸಿಕೋ, ಮಲೇಷಿಯಾ ಮತ್ತು ಸಿಂಗಪುರ್. ಉತ್ತರ ಎ, ನೆದರ್ಲ್ಯಾಂಡ್ಸ್. ಎರಡನೇ ಪ್ರಶ್ನೆ: 2024ರ ವಿಶ್ವ ಪರಿಸರ ದಿನದಂದು ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಅಭಿಯಾನದ ಹೆಸರೇನು? ಏಕ್ ಪೇಡ್ ಮಾ ಕೆ ನಾಮ್, ವೃಕ್ಷ ಕಾ ಸಂರಕ್ಷಕ್, ಘರ್ ಘರ್ ವೃಕ್ಷ, ಹರಿಯಾಲಿ. ಉತ್ತರ ಏಕ್ ಪೇಡ್ ಮಾ ಕೆ ನಾಮ್. ಮೂರನೇ ಪ್ರಶ್ನೆ: ಇತ್ತೀಚೆಗೆ 2024ರ ಹಿಂದಿ ಸಾಹಿತ್ಯ ಭಾರತಿ ಪ್ರಶಸ್ತಿಯನ್ನು ಯಾರು ಪಡೆದರು? ರಮೇಶ್ ಚಂದ್ರ ಶಾ, ಸಿ.ನಿ. ವಿಶ್ವನಾಥನ್, ಕೃಷ್ಣ ಪ್ರಕಾಶ್, ಡಿ. ಸಂದೀಪ್ ಜೋಶಿ. ಉತ್ತರ ಸಿ, ಕೃಷ್ಣ ಪ್ರಕಾಶ್. ನಾಲ್ಕನೇ ಪ್ರಶ್ನೆ: ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಕಾವೇರಿ ನದಿಯ ಮಾಲಿನ್ಯವನ್ನು ತನಿಖೆ ಮಾಡಲು 9 ಸದಸ್ಯರ ಸಮಿತಿಯನ್ನು ರಚಿಸಿದೆ? ಉತ್ತರಗಳು: ಎ, ಮಹಾರಾಷ್ಟ್ರ, ಬಿ, ಕೇರಳ, ಸಿ, ತಮಿಳುನಾಡು ಹಾಗೂ ಡಿ, ಕರ್ನಾಟಕ. ಉತ್ತರ ಡಿ, ಕರ್ನಾಟಕ. ಐದನೇ ಪ್ರಶ್ನೆ: 61ನೇ ರಾಷ್ಟ್ರೀಯ ಚದುರಂಗ ಚಾಂಪಿಯನ್ಶಿಪ್ ಅನ್ನು ಯಾರು ಗೆದ್ದರು? ನೀಲಾಶ್ ಸಾಹಾ, ಸೂರ್ಯ ಶೇಖರ್, ಕಾರ್ತಿಕ್ ವೆಂಕಟರಾಮನ್ ಹಾಗೂ ವಿಕ್ರಾಂತ್ ಸಿಂಗ್. ಉತ್ತರ ಸಿ, ಕಾರ್ತಿಕ್ ವೆಂಕಟರಾಮನ್. ಆರನೇ ಪ್ರಶ್ನೆ: ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಯವರು ಯಾವ ರಾಜ್ಯದಲ್ಲಿ ಜಲ ಸಂಚಯ ಜನ ಭಾಗೀದಾರಿ ಯೋಜನೆಯನ್ನು ಪ್ರಾರಂಭಿಸಿದರು? ಗುಜರಾತ್, ಅಸ್ಸಾಂ, ರಾಜಸ್ಥಾನ ಮತ್ತು ಕೇರಳ. ಉತ್ತರ ಸಿ, ಗುಜರಾತ್. ಏಳನೇ ಪ್ರಶ್ನೆ: ಇತ್ತೀಚೆಗೆ ಬ್ರಿಕ್ಸ್ ಸಾಹಿತ್ಯ ವೇದಿಕೆ 2024 ಎಲ್ಲಿ ನಡೆಯಿತು? ಬ್ರಸೀಲಿಯಾ ಬ್ರೆಜಿಲ್, ಶಾಂಘೈ ಚೀನಾ, ಕಜಾನ್ ರಷ್ಯಾ, ಚೆನ್ನೈ ಭಾರತ. ಉತ್ತರ ಸಿ, ಕಜಾನ್ ರಷ್ಯಾ. ಎಂಟನೇ ಪ್ರಶ್ನೆ: ಯಾವ ದೇಶವು ಪುರುಷರ ಏಷ್ಯನ್ ಹಾಕಿ ಚಾಂಪಿಯನ್ಸ್ ಟ್ರೋಫಿ 2024 ಗೆದ್ದಿತು? ಭಾರತ, ಚೀನಾ, ಪಾಕಿಸ್ತಾನ ಮತ್ತು ದಕ್ಷಿಣ ಕೊರಿಯಾ. ಉತ್ತರ ಎ, ಭಾರತ. ಒಂಬತ್ತನೇ ಪ್ರಶ್ನೆ: ದಕ್ಷಿಣ ಏಷ್ಯಾದ ಅತಿದೊಡ್ಡ ಸಮುದ್ರ ಘಟಕ ಸಾಗರ ಮಂಥನ ಎಲ್ಲಿ ನಡೆಯಿತು? ನ್ಯೂ ದಿಲ್ಲಿ, ವಿಶಾಖಪಟ್ಟಣಂ, ಕೊಚ್ಚಿ ಹಾಗೂ ಕೋಲ್ಕತ್ತಾ. ಉತ್ತರ ಎ, ಕೋಲ್ಕತ್ತಾ. ಹತ್ತನೇ ಪ್ರಶ್ನೆ: ಇತ್ತೀಚೆಗೆ ಸ್ಪೇಸ್ ಎಕ್ಸ್ ಪರೀಕ್ಷಿಸಿದ ವಿಶ್ವದ ಅತ್ಯಂತ ಶಕ್ತಿಯುತ ರಾಕೆಟ್ನ ಹೆಸರೇನು? ನ್ಯೂ ಶೆಪರ್ಡ್, ಸ್ಟಾರ್ಶಿಪ್, ಫಾಲ್ಕನ್ 9, ಅಟ್ಲಾಸ್ ವಿ. ಉತ್ತರ ಬಿ, ಸ್ಟಾರ್ಶಿಪ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.